ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನು ತುಂಬ ಅದ್ಭುತವಾದಂತಹ ರುಚಿಕರವಾದಂತಹ ವಿಶೇಷ ಉಪ್ಪಿಟ್ಟು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ಪ್ರತಿದಿನ ಉಪ್ಪಿಟ್ಟು ತಿಂದು ಬೇಜಾರಾಗಿದೆ ಅಂತ ಹೇಳೋರು ಕೂಡ 2 ಸರ್ತಿ ಉಪ್ಪಿಟ್ಟನ್ನು ಹಾಕಿಸ್ಕೊಂಡು ತಿಂತಾರೆ. ಅಷ್ಟು ರುಚಿಕರವಾಗಿ ಅದ್ಭುತವಾಗಿ ಈ ಉಪ್ಪಿಟ್ಟು ರೆಡಿ ಆಗುತ್ತೆ. ಹಾಗಾದರೆ ಈ ಉಪ್ಪಿಟ್ಟನ್ನು ಹೇಗೆ ಮಾಡೋದು, ಇದಕ್ಕೆ ಯಾವ ತರಕಾರಿ ಬಳಸ್ಕೊಂಡು ಮಾಡ್ತೀವಿ ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಲೋಟ ಅವರೆಕಾಳನ್ನು ತಗೊಂಡಿದ್ದೀನಿ. ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವಂತಹ ಅವರೆಕಾಳು 1 ಲೋಟ ಅವರೆಕಾಳು. ನಾನಿವಾಗ ಮಾಡೋ ಉಪ್ಪಿಟ್ಟು ರೆಸಿಪಿ 3 ರಿಂದ 4 ಜನಕ್ಕಾಗುತ್ತೆ. ಈ ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ಅವರೆಕಾಳನ್ನು ಉಪ್ಪಿಟ್ಟು ಮಾಡಲಿಕ್ಕೆ ಬಳಸ್ಕೊಂಡಿದ್ದೀನಿ. ಅದಕ್ಕೆ 1.5 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬೇಯಿಸೋದ್ರಿಂದ ಕಹಿ ಅಂಶ ಬಿಡುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುಕ್ಕರಲ್ಲಿ 2 ವಿಸಿಲ್ ಬಂದರೆ ಸಾಕು. ಮೀಡಿಯಂ ಫ್ಲೇಮ್ನಲ್ಲಿ 2 ವಿಸಿಲ್ ಬಂದರೆ ಇದು ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಬೆಂದ ಮೇಲೆ ನಾನು ಕಾಳುಗಳನ್ನು ಸಪ್ರೇಟು ಹಾಗೆ ಬೇಯಿಸಿರುವ ನೀರನ್ನು ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಕಡೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಲೋಟದಷ್ಟು ಬನ್ಸಿ ರವೆನ ತಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿರೋ ಥರ ಇದು 1 ಲೋಟ ಉಪ್ಪಿಟ್ಟು ಮಾಡಿದ್ರೆ 3 ರಿಂದ 4 ಜನಕ್ಕೆ ಆರಾಮಾಗಿ ಆಗುತ್ತೆ. ಇದನ್ನು ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆನ ಹಾಕಬಾರ್ದು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಅರಳು ಥರ ಕಾಣಬೇಕು. ರವೆನ ಹುರಿದ್ರೆ ನಮಗೆ ಅರಳು ಕಾಣಿಸುತ್ತಲ್ಲ, ಆ ಥರ ಇದು ಚೆನ್ನಾಗಿ ಹುರಿದಿರೋ ಥರ ಕಾಣಿಸ್ಬೇಕು. ಆ ಟೈಮಲ್ಲಿ ಇದು ನಮಗೆ ರವೆ ಕಂಪ್ಲೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ರವೆ ಪೂರ್ತಿಯಾಗಿ ಹುರಿದಿದೆ. ಇದನ್ನು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನಿವಾಗ ತೋರಿಸ್ತಾ ಇರೋ ಸ್ಪೂನಲ್ಲಿ 2 ಸ್ಪೂನಷ್ಟು ಎಣ್ಣೆನ ಉಪ್ಪಿಟ್ಟು ಮಾಡಲಿಕ್ಕೆ ಬಳಸ್ತಾ ಇದ್ದೀನಿ. ನಿಮಗೆ ಎಣ್ಣೆ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಹಾಗೆ ಅರ್ಧ ಚಮಚ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಇಷ್ಟ ಇದೆ ಅಂದರೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಗೆರೆಯಷ್ಟು ಕರಿಬೇವು ಸೊಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ. ನಿಮಗೆ ಈ ಟೈಮಲ್ಲಿ ಇಷ್ಟ ಇದೆ ಅಂದರೆ ಕಡಲೆಬೀಜ ಅಥವಾ ಕಡಲೆಬೇಳೆ ಎಲ್ಲವನ್ನು ಬಳಸಬಹುದು. ಮತ್ತು ನಾನು ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದು ಚಿಟಪಟ ಅಂದ ನಂತರ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಕಂದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು. ನೋಡಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹೈ ಮಾಡೋಕ್ಕೆ ಹೋಗಬೇಡಿ. ನಂತರ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಟೈಮಲ್ಲಿ ನೀವು ನಿಂಬೆಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಳ್ಬಹುದು. ನಾನು ಆವಾಗಲೇ ಕಡಲೆಬೇಳೆ ಅಥವಾ ಕಡಲೆ ಬೀಜನ ಯಾಕೆ ಸೇರಿಸಿಲ್ಲ ಅಂದರೆ ನಾವು ಮಾಡ್ತಾ ಇರೋದು ಅವರೆಕಾಳು ಉಪ್ಪಿಟ್ಟು, ಆ ಕಾರಣಕ್ಕೆ ನಾನು ಸೇರಿಸಿಲ್ಲ. ನೋಡಿ ನಾನಿವಾಗ ಬಾಯ್ಲ್ಡ್ ಮಾಡಿ ಇಟ್ಕೊಂಡಿರುವಂತಹ ಅವರೆಕಾಳನ್ನು ಈ ಥರ ಎಣ್ಣೆಯಲ್ಲೇ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಂಡು ನಾವು ಉಪ್ಪಿಟ್ಟು ಮಾಡಿದ್ರೆ ನಾರ್ಮಲ್ ಉಪ್ಪಿಟ್ಟು ಥರನೇ ಇರುತ್ತೆ. ಆ ಕಾರಣಕ್ಕೆ ನಾನು ಕಡಲೆಬೇಳೆ ಮತ್ತು ಕಡಲೆ ಬೀಜನ ಸ್ಕಿಪ್ ಮಾಡಿ ಅವರೆಕಾಳದ ಕ್ವಾಂಟಿಟಿನ ಜಾಸ್ತಿ ಮಾಡಿದ್ದೀನಿ. ಇದು ತುಂಬ ಅದ್ಭುತವಾಗಿ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ನೆನಪಿರಲಿ. ಆವಾಗಲೇ ನಾವು ಅವರೆಕಾಳನ್ನು ಬೇಯಿಸಬೇಕಾದ್ರೆ ಅಲ್ಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ. ಇವಾಗ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಕಡಿಮೆ ಅನಿಸಿದ್ರೆ ಮತ್ತೆ ಇನ್ನೊಂದು ಸರಿ ನೀವು ಹಾಕ್ಕೊಳ್ಬಹುದು. ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ. ಉಪ್ಪು ಹಾಕಿ ಬೇಯಿಸೋದ್ರಿಂದ ಟೊಮೆಟೊ ಬೇಗ ಸಣ್ಣ ಆಗುತ್ತೆ, ಹಾಗೆ ಬೆಂದು ಬಿಡುತ್ತೆ ಅಂತ ಅನ್ನೋ ಒಂದು ಕಾರಣಕ್ಕೆ ಉಪ್ಪನ್ನು ಸೇರಿಸಿದ್ದೀನಿ. ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಬೇಕಾಗುತ್ತೆ. ಇದು ಫ್ರೆಶ್ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಎಣ್ಣೆಯಲ್ಲೇ ನೀವು ಹಾಕ್ಕೊಂಡು ಫ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೂ ಉಪ್ಪಿಟ್ಟಿಗೆ ನೀರನ್ನು ಹಾಕಿದ ನಂತರ ಆ ನೀರಲ್ಲಿ ಕಾಯಿ ತುರಿನ ಹಾಕಿದ್ರೆ ಉಪ್ಪಿಟ್ಟು ಏನಾದರೂ ಉಳಿದ್ರೆ ಅದು ಸ್ವಲ್ಪ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಎಣ್ಣೆಯಲ್ಲೇ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಟೊಮೆಟೊ ಕಂಪ್ಲೀಟಾಗಿ ಬೆಂದು ಹೋಗಬೇಕು, ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ 5 ನಿಮಿಷ ಆಗಿದೆ, ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಪೂರ್ತಿ ಟೊಮೆಟೊ ಮೆತ್ತಗಾಗಬೇಕು.
ಇವಾಗ ನಾನು ಇದಕ್ಕೆ 1 ಲೋಟ ಬನ್ಸಿ ರವೆಗೆ 2.5 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. 1 ಲೋಟ ಹಾಕಿದ್ದೀನಿ, ಹಾಗೆ ಮತ್ತೊಂದು ಲೋಟನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಅವರೆಕಾಳಿನ ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ಅರ್ಧ ಲೋಟದಷ್ಟು ಸಿಕ್ಕಿದೆ. ನಾರ್ಮಲ್ ನಾನು 2 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಇವಾಗ ಎಲ್ಲ ಹಾಕಿದ ನಂತರ ಒಂದು ಪ್ಲೇಟನ್ನು ಮುಚ್ಕೊಳ್ತಾ ಇದ್ದೀನಿ. ಪ್ಲೇಟನ್ನು ಮುಚ್ಕೊಂಡು ನೀರು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಹಾಗೆ ಬಿಡಬೇಕಾಗತ್ತೆ. ನೋಡಿ, ಇವಾಗ ನೀರು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ರವೆನ ಸೇರಿಸ್ಬೇಕಾಗತ್ತೆ. ನೀವೇನು ಇದನ್ನು ನಿಧಾನಾಗಿ ಹಾಕಬೇಕು, ಗಂಟಾಗುತ್ತೆ ಅನ್ನೋವಂತಹ ಏನು ಕೆಲಸ ಇಲ್ಲ. ನಾರ್ಮಲ್ ಸಣ್ಣ ರವೆ ಆದರೆ ಒಂದು ಕೈಯಿಂದ ನಾವು ಕಲಿಸ್ತಾ ಒಂದು ಕೈಯಿಂದ ರವೆನ ಹಾಕಬೇಕು. ಈ ಬನ್ಸಿ ರವೆ ಉಪ್ಪಿಟ್ಟು ಆ ಥರ ಏನಾಗಲ್ಲ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇಷ್ಟ ಅಂತ ಅನ್ನೋರಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ಈ ಟೈಮಲ್ಲಿ ಚೆನ್ನಾಗಿ ಇದನ್ನು ಪಟಪಟ ಅಂತ ಕುದಿಸ್ಬೇಕು. ಒಂದು 10 ನಿಮಿಷ ಗ್ಯಾಸ್ ಫ್ಲೇಮ್ನ ಪೂರ್ತಿ ಕಡಿಮೆ ಇಟ್ಕೊಂಡು ಈ ಥರ ಕಲಸಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಹೂವಿನ ಥರ ಅರಳುತ್ತೆ, ಕೆಳಗಡೆನೂ ಸೀದೋಗಲ್ಲ, ತುಂಬ ಬಿಡಿ ಬಿಡಿಯಾಗಿರುತ್ತೆ, ಇದೇನು ಗಟ್ಟಿಯಾಗಲ್ಲ. ನೋಡಿ, ನಾನು ತೋರಿಸಿರುವಂತಹ ಅಳತೆ ನೀರಿನ ಪ್ರಮಾಣ ಅಷ್ಟೇ ಹಾಕಿ ನೋಡಿ. ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು 10 ನಿಮಿಷ ಗ್ಯಾಸ್ ಫ್ಲೇಮ್ನ ಫುಲ್ ಲೋನಲ್ಲಿ ಇಟ್ಬಿಡಿ. ಲೋನಲ್ಲಿ ಇಟ್ಟ ನಂತರ ಆಮೇಲೆ ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಉಪ್ಪಿಟ್ಟಂತೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಕೂಡ ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಎಷ್ಟೊಂದು ಬಿಡಿ ಬಿಡಿಯಾಗಿ ಸಖತ್ತಾಗಿ ಉಪ್ಪಿಟ್ಟಂತೂ ರೆಡಿಯಾಗಿದೆ. ನೀವು ಕೂಡ ಇದೇ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.